300ರ ಗಡಿಯಲ್ಲೇ ಇದೆ NDA ಕೂಟ, 230ರ ಗಡಿಯಲ್ಲಿ ಇರುವಂತದ್ದು ಇಂಡಿಯಾ ಕೂಟ. ಬಹಳ ನಿರೀಕ್ಷೆ ಇತ್ತು ಬಿಜೆಪಿಗೆ ಅಥವಾ NDA ಮೈತ್ರಿಕೂಟಕ್ಕೆ ಈ ಸಲ ಚಾರ್ಜ್ ಆಫ್ ಪಾರ್ ಬರ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ ಇತ್ತು. ಆದ್ರೆ ಮತದಾರರು ಏನು ನಿರ್ಣಯವನ್ನ ಮಾಡಿದ್ದಾರೆ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಪ್ರಮುಖ ಕ್ಷೇತ್ರಗಳನ್ನ ಈ ಸಲ ಅವರು ಕಳ್ಕೊಂಡಿದ್ದಾರೆ, ಯಾವ ಪ್ರಮುಖ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಕಳ್ಕೊಂಡಿದ್ದಾರೆ ಅನ್ನುವ ವಿಶ್ಲೇಷಣೆಗಳು, ಚರ್ಚೆಗಳು ಈಗಾಗಲೇ ಆರಂಭ ಆಗಿದೆ. ಪ್ರಮುಖವಾಗಿ ಬಿಜೆಪಿಯ ಬೆಲ್ಟ್ ಅಂತಾನೆ ಹೇಳಿರುವಂತಹ ಅನೇಕ ರಾಜ್ಯಗಳಲ್ಲಿ ಈ ಸಲ ಬಿಜೆಪಿ ತನ್ನ ಕ್ಷೇತ್ರಗಳನ್ನ ಕಳ್ಕೊಂಡಿರುವಂತದ್ದು, ಅದರಲ್ಲಿ ಅನೇಕ ಇಶ್ಯೂಸ್ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಅನೇಕ ರಾಜ್ಯಗಳು, ಆಲ್ಮೋಸ್ಟ್ 5 ರಿಂದ 6 ರಾಜ್ಯಗಳಲ್ಲಿ ಬಿಜೆಪಿ ಇಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಅಂತಹ ಪ್ರಮೇಯಗಳು ಕೂಡ ಅನೇಕ ರಾಜ್ಯಗಳಲ್ಲಿ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ UP ಆಗಿರ್ಬೋದು, ಮಹಾರಾಷ್ಟ್ರ ಆಗಿರಬಹುದು, ಬಿಹಾರ ಆಗಿರ್ಬೋದು, ಇಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಸಾಧ್ಯತೆಗಳು ಇದೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನ ಯಾವ್ಯಾವ ಪಕ್ಷಗಳು ಪಡೆದುಕೊಂಡಿದೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಪ್ರಮುಖ ರಾಜ್ಯಗಳು ಯಾವ್ಯಾವುದು, ಅಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನ ಯಾವ್ಯಾವ ಪಕ್ಷಗಳು ಗೆದ್ದುಕೊಂಡಿದೆ ಅನ್ನೋದನ್ನ ನಾವು ಮೊದಲನೇದಾಗಿ ನೋಡ್ತಾ ಹೋಗೋಣ. ಈಗಾಗಲೇ ಮೊದಲನೇದಾಗಿ ನಾವು ಗಮನಿಸ್ತಾ ಇರೋದು ಇಲ್ಲಿ ಕರ್ನಾಟಕದ ವಿಚಾರವನ್ನ ನಾವು ಗಮನಿಸಿದ್ರೆ, ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಇಲ್ಲಿ 19 ಕ್ಷೇತ್ರಗಳಲ್ಲಿ ಇಲ್ಲಿ ಗೆಲುವನ್ನ ಅಥವಾ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಇಲ್ಲಿ 2 ಅಂಕಿಯನ್ನ ತಲುಪುತ್ತೆ ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ ಇಟ್ಟುಕೊಂಡಿತ್ತು. 99ರ ನಂತರ ಕಾಂಗ್ರೆಸ್ಗೆ ಅದು ಸಾಧ್ಯ ಆಗಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ಸಲ ಸಾಧ್ಯ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಉಲ್ಟಾ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಕೇವಲ ಬಿಜೆಪಿ ಕೂಡ ಒಂದು ನಿರೀಕ್ಷೆ ಇತ್ತು, 25 ರಿಂದ 26 ಅನ್ನೋದನ್ನ ಹೇಳ್ತಾನೆ ಇತ್ತು. ಸಮೀಕ್ಷೆಗಳು ಆ ರೀತಿಯ ಲೆಕ್ಕಾಚಾರವನ್ನ ಹೇಳಿದ್ವು ಬಿಜೆಪಿ ಮೈತ್ರಿಕೂಟದಲ್ಲಿ. ಆದ್ರೆ ಈಗ ಕೇವಲ 19 ಕ್ಷೇತ್ರಗಳನ್ನ ಗೆಲುವು ಪಡೆಯೋದಕ್ಕೆ ಅಷ್ಟೇ ಸಾಧ್ಯ ಆಗಿರೋದು ಕರ್ನಾಟಕದ ಬಿಜೆಪಿಲಿ. ಕರ್ನಾಟಕ ಅಂತ ಹೇಳಿದ್ರೆ ಅದು ಸೆಂಟ್ರಲ್ ಅಲ್ಲಿ ನಾವು ಗಮನಿಸಿದ್ರೆ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಬಿಜೆಪಿಗೂ ಕೂಡ. ಹಾಗಾಗಿ ಈ ರಾಜ್ಯದ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಆ ನಂತರ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ ಪಡ್ಕೊಂಡಿದ್ದು ಕೇವಲ 1 ಸ್ಥಾನ, JDS ಪಡ್ಕೊಂಡಿದ್ದು 1 ಸ್ಥಾನ. ಅದೇ ರೀತಿಯಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಕೂಡ 1 ಸ್ಥಾನವನ್ನ ಪಡ್ಕೊಂಡಿದ್ರು. ಈ ಸಲ ಮೈತ್ರಿ ಆಗಿದೆ. ಮೈತ್ರಿ ಆದ ನಂತರದ ಲೆಕ್ಕಾಚಾರಗಳನ್ನ ನಾವು ಗಮನಿಸಿದ್ರೆ ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಕೇವಲ 19 ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಪಡೆದುಕೊಂಡಿರುವುದು. ಅತ್ಯಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ 62 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಈ ಸಲ ಕೂಡ ಅಂಥದ್ದೇ ಒಂದು ಗೆಲುವು ಸಿಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಚಿತ್ರಣ ಬೇರೆ ಇದೆ. ಮತದಾರ ತಾನು ನಿರ್ಣಯವನ್ನ ಬೇರೆ ಮಾಡಿದ್ದಾನೆ ಅನ್ನೋದಕ್ಕೆ ಈ ಒಂದು ಲೆಕ್ಕಾಚಾರವೇ ಸಾಕ್ಷಿ ಆಗಿದೆ. 40 ಆದ್ರೂ ಪಡೆದಿದ್ಯಾ ಅಂತ ಹೇಳಿದ್ರೆ 40 ಕೂಡ ದಾಟಿ ಇಲ್ಲ, ಅಂದ್ರೆ ಅರ್ಧದಷ್ಟು ಕೂಡ ಪಡೆದುಕೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ ಇಲ್ಲಿ ಬಿಜೆಪಿ ಮೈತ್ರಿಕೂಟ ಪಡ್ಕೊಂಡಿರೋದು ಕೇವಲ 38 ಕ್ಷೇತ್ರಗಳನ್ನ ಮಾತ್ರ. ಅತ್ಯಂತ ದಿಗ್ಗಜರು ಅನೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ 41 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಇತರರು 1 ಕ್ಷೇತ್ರಗಳಲ್ಲಿ ಗೆಲುವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ರಾಮ ಮಂದಿರ ವಿಚಾರ ಬಹಳ ಚರ್ಚೆಗೆ ಕೂಡ ಬಂದಿತ್ತು. ಯಾಕಂದ್ರೆ ಈ ಒಂದು ರಾಮ ಮಂದಿರ ಇರುವಂತಹ ಫೈಜಾಬಾದ್ ಅಲ್ಲೂ ಕೂಡ ಗೆಲುವನ್ನ ಸಾಧಿಸುವಂತಹ ಚಾನ್ಸಸ್ ಇದೆಯಾ ಅನ್ನೋದು ನೋಡಿದ್ರೆ ಅಲ್ಲೂ ಕೂಡ ಅಂತಹ ಸಾಧ್ಯತೆಗಳು ಕಡಿಮೆ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ರಾಮ ಮಂದಿರ ಆಗಿದೆ, ಇಲ್ಲಿ ದೊಡ್ಡ ಮಟ್ಟದ ಗೆಲುವು ಸಿಗುತ್ತೆ ಅಂತ ಬಿಜೆಪಿ ಕೂಡ ಅಂದುಕೊಂಡಿತ್ತು. ಆದ್ರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ರಾಜ್ಯದ ಕಡೆ ನಾವು ಗಮನವನ್ನ ವಹಿಸೋಣ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಮಹಾರಾಷ್ಟ್ರವನ್ನ ಬಿಟ್ಟು, ಅಂದ್ರೆ ಉತ್ತರ ಪ್ರದೇಶದ ಆಮೇಲೆ ಮಹಾರಾಷ್ಟ್ರದ 48 ಕ್ಷೇತ್ರಗಳು, ಆ ನಂತರದ ದೊಡ್ಡ ಕ್ಷೇತ್ರ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ರಾಜ್ಯ. ಆ ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ 42 ಕ್ಷೇತ್ರಗಳ ಪೈಕಿ ಬಿಜೆಪಿಯ 26 ರಿಂದ 28 ಕ್ಷೇತ್ರಗಳು ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಅದು ಕೂಡ ಈ ಸಲ ಹುಸಿಯಾಗಿದೆ. ಈಗಾಗಲೇ ಬಿಜೆಪಿ ಮೈತ್ರಿಕೂಟ ಇಲ್ಲಿ ಕೇವಲ 12 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಿಕ್ಕೆ ಅಷ್ಟೇ ಸಾಧ್ಯ ಆಗಿರುವುದು. ಆದ್ರೆ ಕಾಂಗ್ರೆಸ್ ಮೈತ್ರಿಕೂಟ TMC ಸೇರಿದಂತೆ ಇಲ್ಲಿ 30 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿದೆ. 18ಕ್ಕೆ ಇಳಿಬಹುದು, 17ಕ್ಕೆ ಇಳಿಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಿಜೆಪಿ ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಪಡೆಯುತ್ತೆ, ಇನ್ನೂ ಹೆಚ್ಚಿನ ಭದ್ರ ಆಗಿದೆ ಬಿಜೆಪಿ ಅಂತ ಕೇಳಿತ್ತು. ಆದ್ರೆ ಅದ್ಯಾವುದು ಕೂಡ ಇಲ್ಲಿ
ಸತ್ಯ ಆಗಿಲ್ಲ. 12 ಕ್ಷೇತ್ರಗಳನ್ನಷ್ಟೇ ಪಡ್ಕೊಳ್ಳೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸಾಧ್ಯ ಆಗಿರುವಂಥದ್ದು. ಮತ್ತೊಂದು ಕ್ಷೇತ್ರದ ಕಡೆ ನಾವು ಗಮನ ವಹಿಸೋಣ, ಮತ್ತೊಂದು ರಾಜ್ಯದ ಕಡೆ ಗಮನ ವಹಿಸೋಣ. ಬಿಹಾರದಲ್ಲಿ 40 ಕ್ಷೇತ್ರಗಳು ಇದೆ. 40 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಲ್ಲಿ 31 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಕೂಡ ಮೈತ್ರಿಕೂಟದಲ್ಲಿ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಜೆಡಿಯು ಸೇರಿದಂತೆ ಪ್ರಮುಖವಾಗಿ ಬಿಜೆಪಿ ಇಲ್ಲಿ ಒಂದು ಹೆಚ್ಚಿನ ಸ್ಥಾನಗಳನ್ನ ಪಡ್ಕೊಂಡಿರುವುದು. 31 ಕ್ಷೇತ್ರಗಳನ್ನ ಬಿಜೆಪಿ ಇಲ್ಲಿ ಪಡ್ಕೊಂಡಿದೆ. ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ 9 ಕ್ಷೇತ್ರಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ ಬಿಜೆಪಿಯ ಭದ್ರಕೋಟೆಗಳು ಇತ್ತಲ್ವಾ ಅವೆಲ್ಲವೂ ಕೂಡ ಈ ಸಲ ಪುಡಿ ಪುಡಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಬಿಹಾರದಲ್ಲಿ 31 ಕ್ಷೇತ್ರಗಳಲ್ಲಿ ಬಿಜೆಪಿ ಅಂದ್ರೆ ಜೆಡಿಯು ಪ್ಲಸ್ ಬಿಜೆಪಿ ಆಗಿರ್ಬೋದು ಎಲ್ಲ ಮೈತ್ರಿಕೂಟ ಇಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು. ದೊಡ್ಡ ಪಾತ್ರವನ್ನು ನಿತೀಶ್ ಕುಮಾರ್ ಕೂಡ ಇಲ್ಲಿ ವಹಿಸುವುದನ್ನ ನಾವಿಲ್ಲಿ ಗಮನಿಸಬಹುದು. ಮುಂದಿನ ರಾಜ್ಯ ಆಂಧ್ರ ಪ್ರದೇಶ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪ್ರಮುಖ ರಾಜ್ಯ ಕೂಡ ಹೌದು. ಆಂಧ್ರ ಪ್ರದೇಶದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದೆ. 25 ಲೋಕಸಭಾ ಕ್ಷೇತ್ರಗಳ ಪೈಕಿ ಇದು ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಂತೆ ಬಿಜೆಪಿ ಅವರು ಕೂಡ ಈ ಕ್ಷೇತ್ರವನ್ನ ಬಹಳ ಟಾರ್ಗೆಟ್ ಮಾಡಿದ್ರು. ದಕ್ಷಿಣ ಭಾರತದ ರಾಜ್ಯಗಳನ್ನ ಇಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಪಡೆದುಕೊಳ್ಳಬೇಕು ಅನ್ನುವಂಥಲ್ಲಿ ಅದು ಇಲ್ಲಿ ಬಿಜೆಪಿಗೆ ಸಕ್ಸಸ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಟಿಡಿಪಿ ಆಗಿರಬಹುದು, ಜನಸೇನಾ ಪಾರ್ಟಿ ಆಗಿರಬಹುದು, ಇವರೆಲ್ಲರೂ ಸೇರಿ ಬಿಜೆಪಿ ಸೇರಿ ಇಲ್ಲಿ 22 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಆಂಧ್ರ ಪ್ರದೇಶದಲ್ಲಿ. ಹಾಗೇನೆ ಇತರರು ಇಲ್ಲಿ 3 ಕ್ಷೇತ್ರಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅದು ವೈಎಸ್ಆರ್ಸಿಪಿ ಆಗಿರಬಹುದು ಅಥವಾ ಇತರರು ಸೇರಿದಂತೆ ದೊಡ್ಡ ಮಟ್ಟದ ಹಿನ್ನಡೆ ವೈಎಸ್ಆರ್ಸಿಪಿಗೆ ಇಲ್ಲಿ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಹಿನ್ನಡೆ ಇಲ್ಲಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ತನ್ನ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. 25 ಕ್ಷೇತ್ರಗಳ ಪೈಕಿ 22 ಲೋಕಸಭಾ ಕ್ಷೇತ್ರಗಳನ್ನ ಇಲ್ಲಿ ಪಡೆದುಕೊಂಡಿದೆ ಬಿಜೆಪಿ. ಮಹಾರಾಷ್ಟ್ರ ಕ್ಷೇತ್ರದ ಕಡೆ ನಾವು ರಾಜ್ಯದ ಕಡೆ ಗಮನ ಹರಿಸೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ 48 ಲೋಕಸಭಾ ಕ್ಷೇತ್ರಗಳಿದೆ. 48 ಲೋಕಸಭಾ ಕ್ಷೇತ್ರಗಳ ಪೈಕಿ ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಅಧಿಪತ್ಯವನ್ನ ಸಾಧಿಸುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇತ್ತು. ಅಲ್ಲಿ ಏನೇ ಸ್ಪ್ಲಿಟ್ ಆದ್ರೂ ಕೂಡ ಈಗಾಗಲೇ ಪ್ರಮುಖವಾಗಿ ಎನ್ಸಿಪಿ ಆಗಿರಬಹುದು ಅಥವಾ ಶಿವಸೇನೆ ಸ್ಪ್ಲಿಟ್ ಆದ್ರೂ ಕೂಡ ಇಲ್ಲಿ ರಾಜ್ಯದ ಜನ ಬಿಜೆಪಿ ಕಡೆ ಒಲವನ್ನ ತೋರಿಸಬಹುದು ಅನ್ನೋದಿತ್ತು. ಆದ್ರೆ ಇಲ್ಲೂ ಕೂಡ ಅಂಥದ್ದೇ ಹೀನಾಯ ಪರಿಸ್ಥಿತಿ ಬಿಜೆಪಿಗೆ ಎದುರಾಗಿರುವಂಥದ್ದು. ಬಿಜೆಪಿ ಮೈತ್ರಿಕೂಟ ಇಲ್ಲಿ 18 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ ಆಗಿರುವಂಥದ್ದು. ಹಿಂದಿನ 41 ಕ್ಷೇತ್ರಗಳನ್ನ ನಾವು ಗಮನಿಸಿದ್ರೆ ಅತ್ಯಂತ ಕಳಪೆ ಪ್ರದರ್ಶನ ಅಂತಾನೆ ಹೇಳಬೇಕಾಗುತ್ತೆ. ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ 29 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಇತರರು 1 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಬಿಜೆಪಿಯ ಬ್ಯಾಷನ್ ಕ್ಷೇತ್ರ ಅಂತ ನಾವು ಹೇಳಿದ್ರೆ ಅದು ರಾಜಸ್ಥಾನದಲ್ಲಿ 25 ಕ್ಷೇತ್ರಗಳಿದೆ. ರಾಜಸ್ಥಾನದಲ್ಲಿ ಪ್ರಮುಖವಾಗಿ ವಸುಂಧರಾಜೆ ಸಿಂಧಿಯಾ ಅವರ ವಿಚಾರ ಇದೆಯಲ್ಲ ಇದು ಜನರ ಮನಸ್ಸನ್ನ ತಟ್ಟಿದೆ ಅಂತ ಅನ್ಸುತ್ತೆ. ಪ್ರಮುಖವಾಗಿ 25 ಕ್ಷೇತ್ರಗಳನ್ನ ಪಡೆದುಕೊಂಡಂತಹ ರಾಜಸ್ಥಾನದಲ್ಲಿ ಈ ಸಲ ಈ ಮೈತ್ರಿಕೂಟ 14 ಕ್ಷೇತ್ರಗಳನ್ನಷ್ಟೇ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ 11 ಕ್ಷೇತ್ರಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದ್ರೆ ಇಲ್ಲೂ ಕೂಡ ಮತದಾರರು ಏನು ನಿರ್ಣಯ ಮಾಡಿದ್ದಾರೆ, ಯಾವ ರೀತಿಯಾದಂತಹ ಒಂದು ಇಚ್ಛೆಯನ್ನ ತೋರಿಸಿದ್ದಾರೆ ಅನ್ನೋದಕ್ಕೆ ಅಲ್ಲೂ ಕೂಡ ಬಿಜೆಪಿ ಇಷ್ಟರ ಕ್ಷೇತ್ರಗಳನ್ನ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ರಾಜ್ಯ ಬಿಜೆಪಿ ಕಣ್ಣಿಟ್ಟಿದ್ದು ಅದು ತಮಿಳುನಾಡು ರಾಜ್ಯದ ಕಡೆಗೆ. 40 ಲೋಕಸಭಾ ಕ್ಷೇತ್ರಗಳಿರುವಂತಹ ತಮಿಳುನಾಡಿನಿಂದಾನೇ ಪ್ರಮುಖವಾಗಿ ಪ್ರಧಾನಿಗಳು ತನ್ನ ಪ್ರಚಾರವನ್ನ ಕೂಡ ಆರಂಭಿಸಿರೋದನ್ನ ನಾವು ಗಮನಿಸಬಹುದು. ಸಂಗೋಲ್ನ ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಚರ್ಚೆ ಆಗಿತ್ತು. ಸಂಸತ್ ಆದಂತಹ ಸಂದರ್ಭದಲ್ಲಿ ಕೂಡ ಅದು ಗೆಲುವನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೂಡ ನಾವು ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ಣಯವನ್ನ ಮತದಾರರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಡಿಎಂಕೆ ಅಂದ್ರೆ ಜೊತೆಗೆ ಕಾಂಗ್ರೆಸ್ ಮೈತ್ರಿಕೂಟ ಇವರೆಲ್ಲರೂ ಸೇರಿರುವಂತಹ ಮೈತ್ರಿಕೂಟಕ್ಕೆ ಇಲ್ಲಿನ ಜನ ಮನ್ನಣೆಯನ್ನ ಹಾಕಿದ್ದಾರೆ. ಯಾವುದೇ ವಿಚಾರಗಳು ಇಲ್ಲಿ ಚರ್ಚೆಗೆ ಬರೋದಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಮೈತ್ರಿಕೂಟ 40 ಕ್ಷೇತ್ರಗಳನ್ನ ಇಲ್ಲಿ ಪಡ್ಕೊಂಡಿದೆ. ಯಾವುದೇ ಒಂದು ಕ್ಷೇತ್ರವನ್ನು ಬಿಜೆಪಿ ಪಡ್ಕೊಂಡಿಲ್ಲ. ಮುಂದಿನ ರಾಜ್ಯ ಕೇರಳದ ಕಡೆಗೆ ನಾವು ಗಮನ ಹರಿಸೋಣ. ಕೇರಳದಲ್ಲೂ ಕೂಡ ತನ್ನ ಒಂದು ಸ್ಥಾನವನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನ ಮಾಡಿತ್ತು. ಆ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಸಕ್ಸಸ್ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಕೇರಳದಲ್ಲಿ ಇಲ್ಲಿ
ಕಾಂಗ್ರೆಸ್ ಮೈತ್ರಿಕೂಟ 17 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ, ಇತರರು 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರೆ, ಒಂದು ಸ್ಥಾನವನ್ನ ತೆರೆಯುವಲ್ಲಿ ಇಲ್ಲಿ ಬಿಜೆಪಿ ಸಕ್ಸಸ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ರೀತಿಯ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದೆ ಬಿಜೆಪಿ. ಅದನ್ನ ಹೊರತುಪಡಿಸಿದ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗ್ಬೋದು, 1 ರಿಂದ 3 ಕ್ಷೇತ್ರಗಳಾದ್ರೂ ಸಿಗಬಹುದು ಅನ್ನುವ ನಿರೀಕ್ಷೆ ಇತ್ತು. ಆ ಒಂದು ನಿರೀಕ್ಷೆ ಕೂಡ ಇಲ್ಲಿ ಹುಸಿಯಾಗಿದೆ. ಆ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಆಗಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನು ಮತ್ತೊಂದು ರಾಜ್ಯ ಮಧ್ಯಪ್ರದೇಶದ ಕತೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಇಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ. ಅಂದ್ರೆ ಬಿಜೆಪಿ ಮೈತ್ರಿಕೂಟ ಇಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ. ಸಮೀಕ್ಷೆಗಳು ಕೂಡ ಈ ವಿಚಾರವನ್ನ ಹೇಳಿದ್ವು. ಆ ವಿಚಾರದಂತೆಯೇ ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳನ್ನ ಬಿಜೆಪಿ ಮೈತ್ರಿಕೂಟ ಪಡೆದುಕೊಂಡಿದೆ. ಕಾಂಗ್ರೆಸ್ ಮೈತ್ರಿಕೂಟ ಯಾವುದೇ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿಲ್ಲ. ಇದು ಕೂಡ ಬಿಜೆಪಿಯ ಒಂದು ಭದ್ರಕೋಟೆ ಅಂತಾನೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ಮೂಲಕ ಈಗಾಗಲೇ 295 ಕ್ಷೇತ್ರಗಳಲ್ಲಿ ಈಗ NDA ಮೈತ್ರಿಕೂಟ ಗೆಲುವನ್ನ ಸಾಧಿಸಿರುವಂತದ್ದು, ಲೀಡ್ ಅನ್ನ ಪಡ್ಕೊಂಡಿರೋದನ್ನ ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ.